360 ರೊಟೇಟ್ ಆಗೋಂಥ ರೈನ್ ಗನ್ ಇದು. ರಾಗಿಗೆ ಶೇಂಗಾಕ್ಕೂ ಹಾಕಿದ್ದೀವಿ. ಅದು ನಮಗೆ ಇದು 1 ಗಂಟೆ 1/4 ಎಕರೆ ನಮಗೆ ಒಳ್ಳೆ ಈಜಿ ಆಗುತ್ತೆ. 1-1.5 ಇಂಚ್ ನೀರು ಇತ್ತಂದರೆ ಈ ಥರ ಒಂದು ಗನ್ನು ನೀವು ಬಳಕೆ ಮಾಡಿದರೆ ಇದು ಕಮ್ಮಿ ಅಂದರೆ ಹತ್ತಿರ 1/4 ಎಕರೆನ ಕವರ್ ಮಾಡುತ್ತೆ 1 ಗಂಟೆಗೆ. ಭತ್ತ, ರಾಗಿ ಮತ್ತು ಶೇಂಗಾ, ಮೆಕ್ಕೆಜೋಳ ಮತ್ತು ಅಡಿಕೆ ತೋಟ ಮತ್ತು ತೆಂಗಿನ ತೋಟ, ದ್ರಾಕ್ಷಿ ತೋಟ ಮತ್ತು ದಾಳಿಂಬೆ ತೋಟಕ್ಕೂ ಇದನ್ನ ಬಳಕೆ ಮಾಡ್ಬೋದು. ಇದನ್ನ ಯಾಕೆ ಹಾಕ್ಬೇಕು ಅನ್ಸುತ್ತೆ ನಿಮಗೆ? ಜೆಟ್ ಎಲ್ಲ ಇದಲ್ಲ, ಜೆಟ್ ಅಂದರೆ ಅವು ತ್ರಾಸಾಗುತ್ತಲ್ಲ, ಅಗಲೆಲ್ಲ ಎತ್ತಿಡೋದು ಮಾಡೋದು ಅವೆಲ್ಲ ತ್ರಾಸಾಗುತ್ತೆ. ಅದಕ್ಕೋಸ್ಕರ ಇದು ಹಾಕಿಬಿಟ್ರೆ ನಮಗೆ ಹೆವಿ ತೂಕ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ತಂದು ಹಾಕಿ ನೋಡಿ. ಇದು ಶೇಂಗಾ ಬೆಳೆಗೆ ನಾವು ರೈನ್ ಜೆಟ್ ತಂದು ಹಾಕಿರೋದು. ಒಂದು 10 ನಿಮಿಷಕ್ಕೆ ಹತ್ತಿರ 1/4 ಎಕರೆ ಅಲ್ಲಿ ನೀರು ಹಾಯಿಸಿದೆ. ಇದೇ ರೀತಿ ಇನ್ನೊಂದು 1/4 ಎಕರೆ ಇನ್ನೊಂದು 10 ನಿಮಿಷ ಆದರೆ ಒಂದು ಗಂಟೆ ಒಳಗೆ 1 ಎಕರೆನ ಆರಾಮಾಗಿ ನೀರು ಹಾಯಿಸ್ಬೋದು ಈ ಒಂದು ಜೆಟ್ ಮುಖಾಂತರ. ಇದರಿಂದ ಒಂದು ಒಳ್ಳೆ ಉಪಯೋಗ ಇದೆ ಇದರಿಂದ. ಸಮಸ್ತ ಕನ್ನಡ ನಾಡಿನ ನನ್ನ ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಹಾಗೆ ನಮ್ಮ ಅನ್ನದಾತ ಸುಗಿಬಾಬಾ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈತ ಬಂಧುವರೇ, ಹನಿ ನೀರಾವರಿ ಪದ್ಧತಿಯಲ್ಲಿ ಒಂದು ಹೊಸ ಉಪಕರಣಗಳ ತಂತ್ರಜ್ಞಾನಗಳ ಮೂಲಕ ಬರ್ತಾನೆ ಇರ್ತವೆ. ಅದರಿಂದ ನಾನು ಇವತ್ತು ರೈನ್ ಗನ್ ಅಂತ ಒಂದು ಉಪಕರಣದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಹೇಳಕ್ಕೆ ಬಂದಿದ್ದೀನಿ. ಬನ್ನಿ, ರೈನ್ ಗನ್ನ ನಾವು ಯಾವ ರೀತಿ ಇರುತ್ತೆ, ಅದರಲ್ಲಿ ಏನೆಲ್ಲ ಪಾರ್ಟ್ಸ್ ಇರುತ್ತೆ, ಮತ್ತು ಅದನ್ನು ನಾವು ಯಾವ ರೀತಿ ಹೊಲದಲ್ಲಿ ಫಿಟ್ಟಿಂಗ್ ಮಾಡಬೇಕು, ಮತ್ತು ಅದರಿಂದ ನಮಗೆ ಏನೆಲ್ಲ ಲಾಭ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೈನ್ ಗನ್ ಅಂದರೆ ಇದೇನೆ. ಇದರಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತಪ್ಪ ಅಂತಂದರೆ ಒಂದು ನಾಜಲ್ಲು ಮತ್ತು ರೊಟೇಟ್ ಆಗೋಂಥ ರೋಟ್ರು ಮತ್ತು ಒಂದು GI ಪೈಪು ಮತ್ತು ಒಂದು ಸ್ಟ್ಯಾಂಡು, ಒಂದು ಕ್ಲ್ಯಾಂಪ್ ಬರುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದರೆ ಮಳೆಯಂತೆ ಹೊಲಕ್ಕೆ ನೀರು ಹಾಯಿಸುತ್ತೆ. ಇದು ನಾಜಲ್ಲಿಂದ ಇದು ಟೈಟ್ ಮಾಡ್ದಂಗೆಲ್ಲ ನಾವು ಇದು ಹೊರಗೆ ಹೋಗೋ ನೀರು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಇಲ್ಲ ನಮಗೆ ಬೇಡ ಅಂತಂದರೆ ನಾವು ಕಮ್ಮಿ ಮಾಡ್ಕೊಂಡ್ರೆ ನೀರು ಇನ್ನೂ ದೂರ ಕುಡಿಯುತ್ತೆ. ಇದು ಡಿಪೆಂಡಿಂಗ್ ಅಪಾನ್ ಸೈಜ್ ಮೇಲೆ ಎಷ್ಟು ಏರಿಯಾ ಕವರ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇದು ನಾವು ತೋರಿಸ್ತಾ ಇರೋದು ಈಗ ಇದು 1.5 ಇಂಚು ರೈನ್ ಗನ್ನು 30 to 30 ಇದು ಒಂದು ಡೈಮೆನ್ಷನ್ಸಲ್ಲಿ ಇರುತ್ತೆ. ಇದು ನೀರು ನಾವು ಯಾವ ರೀತಿ ಹಾಯಿಸ್ಬೋದಪ್ಪ ಅಂದರೆ ಇದು 3 ಥರ ನೀರು ಹಾಯಿಸುತ್ತೆ. ಒಂದು ಇದು ಚಿಕ್ಕದು, ಅಂದರೆ ಇದು ಒಂದು 10 ಅಡಿ ಡಿಸ್ಟೆನ್ಸಾಗಿ ಹೊಡೆಯೋಂಥದ್ದು. ಇದು ಮೇಲೆ ಇದು ಒಂದು 20 ಅಡಿ ಹತ್ತಿರ ಹೊಡೆಯೋದು. ಇದು ನಾಜಲ್ಲು. ನಾಜಲಿಂದ ಮಿನಿಮಮ್ ಅಂದರೆ ಒಂದು 40 ಅಡಿ ದೂರದಲ್ಲಿ ಇದು ಕವರ್ ಮಾಡುತ್ತೆ. ಇದು ಮಳೆಯಂತೆ ಭೂಮಿಗೆ ನೀರು ಹಾಯಿಸುತ್ತೆ. ಇನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೋದು ಅಂತ ಫಸ್ಟ್ನೇದಾಗಿ ಹೇಳ್ತೀನಿ. ಒಂದು ಫಸ್ಟು ನಮ್ಮ ಕ್ಲ್ಯಾಂಪ್ ಹಾಕಬೇಕು ಒಂದು ಸ್ಪ್ರಿಂಕ್ಲರ್ ಪೈಪಿಗೆ. ನೋಡಿ, ನೀವು ತೋರಿಸ್ತಾ ಇದ್ದೀನಿ. ಆ ಸ್ಪ್ರಿಂಕ್ಲರ್ ಪೈಪಿಗೆ ಒಂದು ಕ್ಲ್ಯಾಂಪ್ ಹಾಕ್ಕೊಂಡು ಅದಕ್ಕೆ ಒಂದು GI ಪೈಪ್ನ ಹಾಕ್ಕೊಂಡು ಮತ್ತು ಸ್ಟ್ಯಾಂಡ್ ಫಿಟ್ ಮಾಡಬೇಕು. ಆಮೇಲೆ ನಮ್ಮ ಒಂದು ರೈನ್ ಗನ್ನ ಇದು ಥ್ರೆಡ್ ಟೈಪ್ ಇರುತ್ತೆ. ಥ್ರೆಡ್ ಟೈಪ್ ಮುಖಾಂತರ ಇದನ್ನು ಈ ಥರ ಟೈಟ್ ಮಾಡ್ಕೋಬೇಕು. ಫಸ್ಟು ಈ ಥರ ಟೈಟ್ ಮಾಡ್ಕೊಂಡ್ಮೇಲೆ ನಮಗೆ ಇದು 360 ಅಂತ ರೈನ್ ಗನ್. ಇದು ನಮಗೆ 360 ಬೇಡಪ್ಪ, ನಮಗೆ ಎಷ್ಟು ಬೇಕು ಕವರ್ ಮಾಡಬೇಕು, ಎಷ್ಟು ಏರಿಯಾ ಕವರ್ ಮಾಡಬೇಕು ಅಂತ ಇದ್ದರೆ ಅಷ್ಟು ಏರಿಯಾಕ್ಕೂ ನಾವು ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಒಂದು ಇರುತ್ತೆ ಆಪ್ಷನ್ನು ನೋಡಿ, ಇದು 360. ಇದು ನೋಡಿದರೆ ನಾವು ಎಷ್ಟು ಬೇಕೋ ಅಷ್ಟು ಆನ್ ಮಾಡ್ಕೋಬೋದು. ಇವೆರಡು ಸೆಟ್ಟಿಂಗು ನಮ್ಗೆ ಎಲ್ಲಿ ಬೇಕೋ ಅಲ್ಲಿನ ಸೆಟ್ ಮಾಡ್ಕೋಬೋದು. ಇದು 360 ರೊಟೇಟ್ ಆಗೋಂಥ ರೈನ್ ಗನ್ ಇದು. ಈಗ ನಾವು 2 ಇಂಚ್ ನೀರಿಗೆ ಒಂದೇ ಗನ್ ಹಾಕ್ತಿರೋದು. ಇದನ್ನು 2 ಇಂಚ್ ನೀರಿಗೆ ಕಮ್ಮಿ ಅಂದರೆ 2 ಹಾಕ್ಬೋದು, ಪ್ರೆಸರ್ ತಡೆಯುತ್ತೆ. ಹಂಗಾಗಿ ನಾವು 2 ಇಂಚ್ ನೀರಿಗೆ ಸದ್ಯಕ್ಕೆ 1 ಹಾಕಿ ನಿಮಗೆ ತೋರಿಸ್ತಾ ಇರೋದು ಯಾವ ರೀತಿ ನೀರು ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನ ನೋಡಿ. ಇದರಲ್ಲಿ ಇನ್ನೊಂದು ನಾಜಲ್ಲು 3 ಟೈಪ್ ಬರುತ್ತೆ. ನಮಗೆ ನೀರು ಎಷ್ಟು ಸ್ಪ್ರೆಡ್ ದೂರ ಆಗಬೇಕು ಅನ್ನೋದ್ರ ಮೇಲೆ ನಾಜಲ್ ಕೊಟ್ಟಿದ್ದಾರೆ ನೋಡಿ. ಇವು ನಾಜಲ್ ಏನು ಕೆಲಸ ಮಾಡ್ತೇವೆ, ನೀರನ್ನ ಎಷ್ಟು ದೂರ ಹೊಡಿಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತವೆ. ಈಗ ನಾವು ಹಾಕಿರೋದು ದೊಡ್ಡದು, ಇಲ್ಲಿ ಅವಕ್ಕಿಂತ ಸ್ವಲ್ಪ ಚಿಕ್ಕ 2 ಇವು ಥರ 3 ಟೈಪ್ ಬರುತ್ತೆ. ಪ್ರತಿಯೊಂದು ರೈನ್ ಗನ್ನಿಗೆ ಈ ಥರ 3 ನಾಜಲ್ಗಳು ಬರ್ತವೆ ನೋಡಿ. ರೈನ್ ಗನ್ ಅಂದರೆ ಏನು ಮತ್ತು ಯಾವ ಪಾರ್ಟ್ಸ್ ಇರ್ತವೆ ಮತ್ತು ಇದನ್ನು ಹೊಲದಲ್ಲಿ ನಾವು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೋದು ಅಂತ ನಾನು ಹೇಳಿದೆ. ಇದನ್ನು ನಾವು ಹೊಲದಲ್ಲಿ ಬಳಕೆ ಮಾಡೋದ್ರಿಂದ ನಮ್ಮ ರೈತರಿಗೆ ಏನೆಲ್ಲ ಲಾಭ ಮತ್ತು ಯಾವ ನೀರಿಗೆ ನಾವು ಇದನ್ನ ಬಳಕೆ ಮಾಡ್ಬೋದಪ್ಪ ಅಂತಂದರೆ, ಮೊದಲನೇದಾಗಿ ಯಾರ ಹೊಲದಲ್ಲಿ ಕಮ್ಮಿ ನೀರಿರುತ್ತೋ ಅವರಿಗೆ ಇದು ತುಂಬ ಬಳಕೆ ಆಗುತ್ತೆ. ಯಾಕಪ್ಪ ಅಂದರೆ 1-1.5 ಇಂಚ್ ನೀರಿತ್ತಂದರೆ ಈ ಥರ ಒಂದು ಗನ್ನು ನೀವು ಬಳಕೆ ಮಾಡಿದರೆ ಇದು ಕಮ್ಮಿ ಅಂದರೆ ಹತ್ತಿರ 1/4 ಎಕರೆನ ಕವರ್ ಮಾಡುತ್ತೆ 1 ಗಂಟೆಗೆ. ಹಂಗಾಗಿ ನಾವು ಕಮ್ಮಿ ಟೈಮಲ್ಲಿ ಭಾಳ ಒಂದು ಹೊಲನ ನಾವು ನೀರು ಹಾಯಿಸ್ಬೋದು. ಅದರಿಂದ ತುಂಬ ಉಪಯೋಗ ಆಗುತ್ತೆ. ಮತ್ತು ಯಾವ ಬೆಳೆಗೆ ನಾವು ಇದನ್ನ ಬಳಕೆ ಮಾಡ್ಬೋದಪ್ಪ ಅಂತಂದರೆ ಭತ್ತ, ರಾಗಿ ಮತ್ತು ಶೇಂಗಾ, ಮೆಕ್ಕೆಜೋಳ ಮತ್ತು ಅಡಿಕೆ ತೋಟ ಮತ್ತು ತೆಂಗಿನ ತೋಟ, ದ್ರಾಕ್ಷಿ ತೋಟ ಮತ್ತು ದಾಳಿಂಬೆ ತೋಟಕ್ಕೂ ಇದನ್ನ ಬಳಕೆ ಮಾಡ್ಬೋದು. ಇದರಿಂದ ಕಮ್ಮಿ ಸಮಯದಲ್ಲಿ ಹೆಚ್ಚು ಪ್ರದೇಶನ ನೀರು ಹಾಯಿಸ್ಬೋದು. ಮತ್ತು ಇನ್ನೊಂದು ಲೇಬರ್ ರಿಕ್ವೈರ್ಮೆಂಟು ಕಮ್ಮಿ ತಾಣುತ್ತೆ. ಯಾಕಂದರೆ ಈ ಥರ 1-2 ಗನ್ ಇದ್ದರೆ ಕಮ್ಮಿ ಅಂದರೆ ನಾವು 3-4 ಎಕರೆಗೆ ಇದನ್ನ ಶಿಫ್ಟ್ ಮಾಡ್ಕೊಂಡು ಹೋದರೆ ಸಾಕು. ಒಂದು 4-5 ಗಂಟೆಗೆ ಆರಾಮಾಗಿ ಒಂದು 5 ಎಕರೆ ಹೊಲನ ನಾವು ನೀರು ಹಾಯಿಸ್ಬೋದು. ಅದು ಒಂದು ಯೂಸ್ ಆಗುತ್ತೆ. ಮತ್ತು ಇದು ಬೇಸಿಗೆಗಾಲದಲ್ಲಿ ನಮ್ಮ ಗಿಡಕ್ಕೆ ತುಂಬ ತಂಪನ್ನ ಮೇಂಟೈನ್ ಮಾಡುತ್ತೆ. ಹೆಂಗಪ್ಪ ಅಂತಂದರೆ ಇದು ಮಳೆಯಂತೆ
ನೀರು ಹಾಯಿಸೋದ್ರಿಂದ ಯಾವಾಗಲೂ ತೇವಾಂಶ ಭೂಮಿಯಲ್ಲಿ ಇದ್ದೇ ಇರುತ್ತೆ. ನಾವು ಬೇಸಿಗೆಗಾಲದಲ್ಲಿ ತುಂಬ ಒಂದು ಉಪಯೋಗ ಆಗುತ್ತೆ ಇದರಿಂದ. ಇನ್ನೊಂದು ಮಳೆಯಂತೆ ನೀರು ಬೀಳೋದ್ರಿಂದ ನಮ್ಮ ಬೆಳೆಗಳ ಮೇಲೆ ನಮ್ಮ ಬೆಳೆಗಳು ತುಂಬ ಸಮೃದ್ಧಿಯಾಗಿ ತುಂಬ ಆರೋಗ್ಯವಾಗಿ ಬೆಳೀತವೆ. ಅದರಿಂದ ತುಂಬ ಉಪಯೋಗ ಐತೆ ಒಂದು ರೈನ್ ಗನ್ನಿಂದ. ಇದರಿಂದ ನಾವು ವಾಟರ್ ಸಾಲ್ಯುಬಲ್ ಏನಾದ್ರು ಕೊಡಬೇಕಪ್ಪ ಅಂದರೆ ಈಸಿಯಾಗಿ ಕೊಡ್ಬೋದು, ಯಾಕಂದರೆ ಎಲ್ಲ ಬೆಳೆಗೂ ಈಕ್ವಲಾಗಿ ಸ್ಪ್ರೆಡ್ ಆಗುತ್ತೆ ಒಂದು. ಮತ್ತು ನಾವು ಸ್ಪ್ರಿಂಕ್ಲರ್ ಜೆಟ್ನ ನಾವು ಮಧ್ಯೆ ಹಾಕಿರ್ತೀವಿ, ಮತ್ತು ರೈನ್ ಟ್ಯೂಬ್ನ ಮತ್ತು ಬೇರೆ ಬೇರೆ ಡ್ರಿಪ್ಗಳನ್ನ ನಾವು ಬೆಳೆಗಳ ಮಧ್ಯೆ ಹಾಕಿರ್ತೀವಿ. ಬೆಳೆ ಬೆಳೆದಾಗ ಅದ್ರ ಮಧ್ಯೆ ಹೋಗಿ ನಾವು ವಾಲ್ಗಳು ತಿರುಗೋಕ್ಕೆ ತೊಂದರೆ ಆಗುತ್ತೆ. ಈ ಥರದವು ಒಂದು ಎಕರೆಗೆ ಒಂದು 2-3 ನಾವು ಇನ್ಸ್ಟಾಲೇಷನ್ ಮಾಡಿದರೆ ನಾವು ಒಂದು ಕಡೆ ನಿಂತ್ಕೊಂಡು ವಾಲ್ ಆನ್ ಮಾಡಿದ್ರೆ ಸಾಕು, ಅದು ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಆ ಒಂದು ಕೆಲಸನ ಉಪಯೋಗ ಈ ಒಂದು ರೈನ್ ಗನ್ನಿಂದ ಆಗುತ್ತೆ. ಇದಿಷ್ಟು ರೈನ್ ಗನ್ನ ಉಪಯೋಗ ಮತ್ತು ಯಾವ ಬೆಳೆಗಳಲ್ಲಿ ನಾವು ಬಳಕೆ ಮಾಡ್ಬೋದು ಮತ್ತು ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದೆ. ಮೊದಲನೇದಾಗಿ ಇನ್ನೊಂದು ಇದರ ಮೇಜರ್ ಆಗಿರೋದು ಈ ಸ್ಟ್ಯಾಂಡ್ನ ಕರೆಕ್ಟಾಗಿ ನಾವು ಈಕ್ವಲಾಗಿ 4 ದಿಕ್ಕಿಗೆ ಫಿಟ್ಟಿಂಗ್ ಮಾಡಿದರೆ ಮಾತ್ರ ಇದೊಂದು ರೈನ್ ಗನ್ ಕರೆಕ್ಟಾಗಿ ನಿಂತ್ಕೊಳ್ಳುತ್ತಿಲ್ಲ ಅಂದರೆ ಇದು 360 ಡಿಗ್ರಿ ರೊಟೇಟ್ ಆಗಬೇಕಾದಾಗ ಎಲ್ಲ ಕಡೆಗೂ ವೇಟೇಜ್ ಬೀಳುತ್ತೆ. ಹಂಗಾಗಿ ಎಲ್ಲ ವೇಟೇಜ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಮ್ಮ ಒಂದು 4 ದಿಕ್ಕಿಲಿರೋ ರಾಡು ಕರೆಕ್ಟಾಗಿ ನಾವು ಫಿಟ್ಟಿಂಗ್ ಮಾಡಿರಬೇಕು, ಇಲ್ಲಾಂದರೆ ಒಂದು ಕಡೆ ಬೀಳುತ್ತೆ. ಇದಿಷ್ಟು ರೈನ್ ಗನ್ನ ಮಾಹಿತಿ. ಬನ್ನಿ ಇದನ್ನು ಆನ್ ಮಾಡಿ ನೋಡೋಣ ಯಾವ ರೀತಿ ನೀರು ಸ್ಪ್ರೆಡ್ ಆಗುತ್ತೆ ಅಂತ. ನೋಡ್ತಾ ಮಾಡಿರೋದು ಅದತ್ರ ಒಂದು ಕಾಲು ಅಷ್ಟು ಆನ್ ಮಾಡಿ ಅಲ್ಲೇ ಇದು. ಹಾಗಾಗಿ ಕಮ್ಮಿ ಸಮಯದಲ್ಲಿ ನಾವು ಹೆಚ್ಚು ಪ್ರದೇಶನ ನೀರು ಹಾಯಿಸ್ಬೋದು. ಇದನ್ನು ಇನ್ನೊಂದು ಫಿಟ್ ಮಾಡಿದರೆ ಇನ್ನೊಂದು 10 ನಿಮಿಷಕ್ಕೆ ಇನ್ನೊಂದು 1/4 ಎಕರೆ ನೆನೆಯುತ್ತೆ. ಹಂಗಾಗಿ ಒಂದು 20 ನಿಮಿಷ ಒಳಗೆ ನೆನೆಯುತ್ತೆ. ಅಂದರೆ ಒಂದು ಎಕರೆ ನಾವು 1 ಗಂಟೆ ಒಳಗೆ ನಾವು ಇದನ್ನು ನೀರು ಹಾಯಿಸ್ಬೋದು. ಅದರಿಂದ ತುಂಬ ಉಪಯೋಗ ಇದೆ. ನೀವು ನೋಡ್ತಾ ಇದ್ದೀರಾ, ಇದು ಒಂದು ಅರ್ಧಕ್ಕೆ ಸೆಟ್ ಮಾಡಿರೋದು. ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಇದು 360 ಸೆಟ್ ಮಾಡಿರೋದು. ಸುತ್ತಲೂ ನೀರು ಯಾವ ರೀತಿ ಚಿಮ್ತಾ ಇದೆ ಅಂತ ನೀವೇ ನೋಡ್ಬೋದು ಆ ವಿಡಿಯೋದಲ್ಲಿ. ನೋಡಿ ಇವು 2 ಸೆಟ್ಟಿಂಗು. ಫಸ್ಟ್ ಇದನ್ನ ಲಾಕ್ ಮಾಡ್ಕೊಂಡು 360 ಡಿಗ್ರಿ ಆಫ್ ಆಗುತ್ತೆ. ಆವಾಗ ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಇವೆರಡನ್ನ ಸೆಟ್ಟಿಂಗ್ ಮಾಡ್ಕೊಂಡಿದ್ದು, ಲೆಫ್ಟು ಇದು ರೈಟು, ನಮಗೆ ಎಲ್ಲಿಂದ ಬೇಕು ಎಡಗಡೆ ಮತ್ತು ಬಲಗಡೆಗೆ ಇವೆರಡು ಸೆಟ್ ಮಾಡ್ಕೊಳ್ಳೋದು. ರೈನ್ ಗನ್ ಯಾವ ರೀತಿ ಹೊಡಿತಾ ಇದೆ ಅಂತ ನೋಡಿ. ಇದು ಶೇಂಗಾ ಬೆಳೆಗೆ ನಾವು ರೈನ್ ಜೆಟ್ ತಂದು ಹಾಕಿರೋದು. ಒಂದು 10 ನಿಮಿಷಕ್ಕೆ ಹತ್ತತ್ರ ಒಂದು 1/4 ಎಕರೆ ಅಲ್ಲಿ ನೀರು ಹಾಯಿಸಿದೆ. ಇದೇ ರೀತಿ ಇನ್ನೊಂದು 1/4 ಎಕರೆ ಇನ್ನೊಂದು 10 ನಿಮಿಷ ಆದರೆ ಒಂದು ಗಂಟೆ ಒಳಗೆ 1 ಎಕರೆನ ಆರಾಮಾಗಿ ನೀರು ಹಾಯಿಸ್ಬೋದು ಈ ಒಂದು ಜೆಟ್ ಮುಖಾಂತರ. ಇದರಿಂದ ಒಂದು ಒಳ್ಳೆ ಉಪಯೋಗ ಇದೆ ಇದರಿಂದ. ಮತ್ತು ಈ ಒಂದು ರೈನ್ ಗನ್ಗೆ ಮತ್ತು ಬೇರೆ ಒಂದು ಡ್ರಿಪ್ಪಿಗೆ ಏನು ವ್ಯತ್ಯಾಸ ಅಂತಂದರೆ, ಬೇರೆ ಒಂದು ಡ್ರಿಪ್ಪನ್ನು ನಾವು ತಂದು ಹಾಕಿದಾಗ 1 ವರ್ಷ 2 ವರ್ಷಕ್ಕೆ ಅವು ಹಾಳಾಗೋಗ್ಬೋದು ಮತ್ತು ಏನಾದ್ರು ಇಲಿ ಕಡುಗಳು ಹೊಲದಾಗೆ ವೇಸ್ಟ್ ಆಗ್ತವೆ. ಬಟ್ ಇದು ಒಂದು ಸಲ ನೀವು ಇನ್ವೆಸ್ಟ್ ಮಾಡಿದರೆ ಕಮ್ಮಿ ಅಂದರೆ ಒಂದು 10 ವರ್ಷ ಅಂತ ಬರುತ್ತೆ. ಸ್ವಲ್ಪ ನೀವು ಸ್ಟಾರ್ಟಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬೆಲೆ ಇರುತ್ತೆ. ಇದು ಬೆಲೆ ಹೆಂಗಿರುತ್ತೆ ಅಂದರೆ ಡಿಪೆಂಡಿಂಗ್ ಅಪಾನ್ ಬ್ರ್ಯಾಂಡ್ ಮೇಲೆ ಹೋಗಿರುತ್ತೆ ಮತ್ತು ಸೈಜ್ ಮೇಲೆ ಹೋಗುತ್ತೆ. ಇದು 1.5 ಇಂಚು ರೈನ್ ಗನ್ನು, ಇದು 2 ಇಂಚು ಬರುತ್ತೆ, 2.5 ಇಂಚು ರೈನ್ ಗನ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ಸೈಜ್ ಮೇಲೆ ವೇರಿಯೇಷನ್ ಆಗುತ್ತೆ ಅಲ್ಲ. ಬನ್ನಿ ಈ ಒಂದು ರೈನ್ ಗನ್ನ ತಂದು ಹಾಕಿದ್ರಿಂದ ಏನು ಉಪಯೋಗ ಆಗ್ತಿದೆ ಅಂತ ನಮ್ಮ ರೈತರು ಹೇಳ್ತಾರೆ, ಅವ್ರ ಹತ್ರನೇ ಕೇಳೋಣ. ಇದು ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕಲ್ಲಿ ಸಾಣಿಕೆರೆ ಅವರು ದೇವಿರಮ್ಮಮ್ಮ ಅವರು ಇದನ್ನ ರೈನ್ ಗನ್ನ ಬಳಕೆ ಮಾಡ್ತಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ ಯಾವ ರೀತಿ ಇದು ವರ್ಕ್ ಆಗ್ತಿದೆ ಅಂತ. ಆಗ ಹೇಳಕ್ಕೆ ಯಾವ ರೀತಿ ವರ್ಕ್ ಆಗ್ತಿದೆ ಮತ್ತೆ ಯಾಕೆ ತಂದು ಹಾಕಿದ್ರೆ, ಯಾವ ಬೆಳೆ ತಂದು ಹಾಕಿದ್ರೆ ಅಂತ. ನಾವು ರಾಗಿಗ ಶೇಂಗಾಕ್ಕೂ ಹಾಕಿದೀವಿ. ಅದು ನಮ್ಗೆ ಇದು 1 ಗಂಟೆ 1/4 ಎಕರೆ ತರ ನಮ್ಗೆ ಒಳ್ಳೆ ಈಜಿ ಆಗುತ್ತೆ. ಈಗ ಗನ್ ಅದೇ ಮಾಡೋದ್ಕಿನ್ನ ಇದನ್ನ ಹಾಕಿದ್ರೆ ಜೆಟ್ ಅಂದ್ರೆ ಅವು ತ್ರಾಸ ಆಗುತ್ತಲ್ಲ, ಹಗಲೆಲ್ಲ ಎತ್ತಿಡೋದು ಮಾಡೋದು ಅವೆಲ್ಲ ತ್ರಾಸ ಆಗುತ್ತೆ. ಅದಕ್ಕೋಸ್ಕರ ಇದು ಹಾಕಿಬಿಟ್ರೆ ನಮ್ಗೆ ಹೆವಿ ತೂಕ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವ್ ಇದನ್ನ ತಂದು ಹಾಕಿದ್ವಿ. ನಿಮ್ದು ಎಷ್ಟು ಇಂಚ್ ನೀರು ಬರುತ್ತೆ? ಇದು 2 ಇಂಚು ನೀರು ಬರುತ್ತೆ. ಚೆನ್ನಾಗಿ ಹೊಡಿತಾ ಇದೆಯಾ? ಚೆನ್ನಾಗಿ ಹೊಡಿಯುತ್ತೆ. ನೋಡಿ ಎಲ್ಲ ರೈತ ಬಂದವರೆ, ರೈನ್ ಗನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ. ನಾವು ಜೆಟ್ಗಳನ್ನ ಎತ್ತಿಡಬೇಕಾಗುತ್ತೆ ಹೋಗಿ. ಹಂಗಾಗಿ ಇದು ಒಂದು ಟೈಮ್ ನಾವು ಒಂದ್ ಕಡೆ ಇನ್ಸ್ಟಾಲ್ ಮಾಡಿದ್ರೆ ಮಿನಿಮಮ್ ಒಂದು 1/4 ಎಕರೆ 1 ಗಂಟೆ ಅಂತ ನೆನೆಯುತ್ತೆ. ಒಂದು ಕೆಲಸ ಕಮ್ಮಿ ಆಗುತ್ತೆ ನಾವು ಉದ್ದೇಶಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ನೋಡಿಲ್ಲ ರೈತ ಬಂದವರೆ, ರೈನ್ ಗನ್ ಯಾವ ರೀತಿ ಇದೆ ಮತ್ತು ಅದರಲ್ಲಿ ಏನೆಲ್ಲ ಪಾರ್ಟ್ಸ್ ಇದೆ, ಅದನ್ನು ಯಾವ ರೀತಿ ನಾವು ಫಿಟ್ಟಿಂಗ್ ಮಾಡಬೇಕು ಮತ್ತು ಅದನ್ನು ಬಳಕೆ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೃಷಿಯ ಬಗ್ಗೆ ಹೊಸ ಮಾಹಿತಿನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್.